Welcome students, welcome to Confidence Academy. Now I am going to prepare balance sheet of Sharda Educational Society. In last video we have seen how to prepare income and expenditure account. We know that we have to prepare two accounts. One is that income and expenditure account, another is that balance sheet. ರೈಟ್ ಅಂದರೆ ಹಿಂದಿನ ಕ್ಲಾಸ್ನಲ್ಲಿ ನಾವು ನೋಡಿದ್ವಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಯಾವ ರೀತಿಯಲ್ಲಿ ಪ್ರಿಪೇರ್ ಮಾಡಬೇಕು ಮತ್ತು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿಯಲ್ಲಿ ನಾವು ಪ್ರಿಪೇರ್ ಮಾಡಬೇಕಂತ. ಜಸ್ಟ್ ಹಿಂದಿನ ಕ್ಲಾಸ್ನಲ್ಲಿ ನಾವು ಶಾರದಾ ಎಜುಕೇಷನಲ್ ಸೊಸೈಟಿ ಮಂಗಳೂರವರದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಹಾಕಿದ್ವಿ. ಈಗ ನಾವು ಅದೇ ಶಾರದಾ ಎಜುಕೇಷನಲ್ ಸೊಸೈಟಿ ಅವರ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಯಾವ ರೀತಿಯಲ್ಲಿ ಹಾಕಬೇಕಂತ ನಾವು ನೋಡೋಣ. ಓಕೆ, ಫಸ್ಟ್ ಈ ವರ್ಷದ ನಾವು ಬ್ಯಾಲೆನ್ಸ್ ಶೀಟ್ ಹಾಕಬೇಕಂದ್ರೆ ನಿಮಗೆ ಗೊತ್ತಿದೆ ಪ್ರಾಬ್ಲಮ್ನಲ್ಲಿ ಏನು ಮಾಡ್ತಾನೆ, ಓಲ್ಡ್ ಹಿಂದಿನ ವರ್ಷದ ಬ್ಯಾಲೆನ್ಸ್ ಶೀಟ್ ಕೊಡ್ತಾನೆ, ಈ ವರ್ಷದ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಡ್ತಾನೆ. ನಾವೇನು ಪ್ರಿಪೇರ್ ಮಾಡಬೇಕು, ಈ ವರ್ಷದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಈ ವರ್ಷದ ಬ್ಯಾಲೆನ್ಸ್ ಶೀಟ್ ಅಥವಾ ಹೋದ ವರ್ಷದ ಹಿಂದಿನ ವರ್ಷದ. ಅಂದರೆ ಎಕ್ಸಾಂಪಲ್ ಈ ಪ್ರಾಬ್ಲಮ್ನಲ್ಲಿ ನಾವು ನೋಡ್ಬೋದು 2017 ಅಂದರೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ 31/3/2017 ಅಂದರೆ ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ, ಅಂದರೆ ಪ್ರೀವಿಯಸ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ. ಮತ್ತು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಯಾವುದು ವರ್ಷದ ಕೊಟ್ಟಿದ್ದಾನೆ 31/3/2018 ಅಂದರೆ ನಮಗೆ 31/3/2018 ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾನೆ. ನಾವು 31/3/2018 ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು 2018 ಬ್ಯಾಲೆನ್ಸ್ ಶೀಟನ್ನು ಹಾಕಬೇಕು. ಆತ ಕೊಟ್ಟಿದ್ದು ಯಾವುದು, ಕೇವಲ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ 2018 ಕೊಟ್ಟಿದ್ದಾನೆ ಮತ್ತು 2017 ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ. ರೈಟ್, ಇದು ಹಿಂದಿನ ವರ್ಷದ ಬ್ಯಾಲೆನ್ಸ್ ಶೀಟ್. ನಾವು ಏನು ಮಾಡಬೇಕು, ಕರೆಂಟ್ ಇಯರ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಹೇಗೆ ಪ್ರಿಪೇರ್ ಮಾಡಬೇಕಂತ ನಾವು ನೋಡೋಣ. ಫಸ್ಟ್ ನಾವು ಏನು ಮಾಡಬೇಕಂದ್ರೆ, ಯಾವುದು ಲಯಬಿಲಿಟಿ ಸೈಡ್ ಕ್ಯಾಪಿಟಲ್ ಫಂಡ್ ಕೊಟ್ಟಿರ್ತಾನೆ ಅದೇ ಕ್ಯಾಪಿಟಲ್ ಫಂಡನ್ನು ಈ ವರ್ಷದ ಬ್ಯಾಲೆನ್ಸ್ ಶೀಟ್ನಲ್ಲಿ ಲಯಬಿಲಿಟಿ ಸೈಡ್ ನಾವು ತಗೋಬೇಕು. ಏನಂತ ತಗೋಬೇಕು, ಕ್ಯಾಪಿಟಲ್ ಫಂಡ್. ಕೆಲವೊಂದು ಸಲ ಜನರಲ್ ಫಂಡ್ ಸಹ ಕೊಡ್ಬೋದು. ಫಂಡ್ ಇರೋದು ಎಲ್ಲವೂ ಏನಾಗ್ತವೆ ಅಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರ್ತವೆ. ನೋಡೋಣ, 36,400 ಕೊಟ್ಟಿದ್ದಾನೆ. ಇದಕ್ಕೆ ನಾವೇನು ಮಾಡಬೇಕಂದ್ರೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ನಮಗೆ ಸರ್ಪ್ಲಸ್ ಆಗಿದೆ, ಪ್ರಾಫಿಟ್ ಆಗಿದೆ ಅಂದರೆ ಸರ್ಪ್ಲಸ್ ಅಂತ ನಾವು ಹೇಳ್ತೀವಿ. ಸರ್ಪ್ಲಸ್ ಆಗಿದೆ ಅಂದರೆ ಈ ಕ್ಯಾಪಿಟಲ್ ಫಂಡ್ ಜೊತೆಗೆ ನಾವು ಅದನ್ನು ಏನು ಮಾಡಬೇಕು, ಆ್ಯಡ್ ಅಂದರೆ ಕೂಡಿಸ್ಬೇಕು. ಆ್ಯಡ್ ಸರ್ಪ್ಲಸ್. ಸರ್ಪ್ಲಸ್ ಹೇಗೆ ಬರ್ತೈತೆ ಅಂತ ನಿಮಗೆ ಗೊತ್ತಾಗಿದೆ, ಅಥವಾ ಒಂದು ವೇಳೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನನ್ನ ಹಿಂದಿನ ವಿಡಿಯೋವನ್ನು ನೋಡಿದರೆ ನಿಮಗೆ ಸರ್ಪ್ಲಸ್ ಹೇಗೆ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತೈತೆ. ಇಲ್ಲಿ ಒಂದು ವೇಳೆ ಸರ್ಪ್ಲಸ್ ಬದಲು ಎಕ್ಸ್ಪೆಂಡಿಚರ್ ಜಾಸ್ತಿ ಇದ್ದು ಇನ್ಕಮ್ ಕಡಿಮೆ ಇದ್ದು ಇಲ್ಲಿ ಡೆಫಿಸಿಟ್ ಏನಾದರೆ ಬಂದರೆ ಇದೇ ನಾವು ಆ್ಯಡ್ ಮಾಡೋದು ಬದಲು ಇಲ್ಲಿ ಏನು ಮಾಡ್ತೀವಿ, ಲೆಸ್ ಮಾಡಬೇಕು ಅಂದರೆ ಮೈನಸ್ ಮಾಡಬೇಕು. ಈಗ ಅಲ್ಲಿ ಸರ್ಪ್ಲಸ್ ಬಂದಿದೆ, ನಾವೇನು ಮಾಡೋಣ, ಅದಕ್ಕೆ ಆ್ಯಡ್ 8,950 ಇದು ಎರಡನ್ನು ನಾವು ಕೂಡಿಸ್ಬೇಕಾಗ್ತೈತೆ. ರೈಟ್, ಓಕೆ, ಎರಡನ್ನು ಕೂಡಿಸಿದಾಗ ಇಲ್ಲಿ ನಾವು ನೋಡ್ಬೋದು 45,350 36 ಓಕೆ 45,350. ರೈಟ್, ಅಂದರೆ ಕ್ಯಾಪಿಟಲ್ ಫಂಡ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನು ಕ್ಯಾಪಿಟಲ್ ಫಂಡ್ ಕೊಡ್ತಾನೆ ಅದ್ರ ಜೊತೆಗೆ ನಾವೇನು ಮಾಡಬೇಕು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಸರ್ಪ್ಲಸ್ ಆದರೆ ಆ್ಯಡ್ ಮಾಡಬೇಕು, ಡೆಫಿಸಿಟ್ ಆದರೆ ಲೆಸ್ ಮಾಡಬೇಕು. ಈಗ ನಾವು ನೋಡಿ ಸರ್ಪ್ಲಸ್ ಆಗಿದೆ, ನಾವು ಏನು ಮಾಡ್ತೀವಿ, ಅದನ್ನು ಆ್ಯಡ್ ಮಾಡ್ಕೊತೀವಿ. ನೆಕ್ಸ್ಟ್, ಔಟ್ಸ್ಟ್ಯಾಂಡಿಂಗ್ ಆಡಿಟ್ ಫೀಸ್. ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಯಾವುದೇ ಔಟ್ಸ್ಟ್ಯಾಂಡಿಂಗ್ ಅಥವಾ ಅಡ್ವಾನ್ಸ್ ಕೊಟ್ಟರೆ ನ್ಯೂ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರಲ್ಲ. ಇದು ಮೈಂಡ್ನಲ್ಲಿ ಇಟ್ಕೊರಿ. ಯಾವುದು ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಯಾವುದೇ ಅಡ್ವಾನ್ಸ್ ಅಥವಾ ಔಟ್ಸ್ಟ್ಯಾಂಡಿಂಗ್ ಕೊಟ್ಟರೆ ಅವು ಎಲ್ಲ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ನಲ್ಲಿ ಅಡ್ಜಸ್ಟ್ ಆಗ್ತವೆ. ನ್ಯೂ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಂದರೆ ಈ ವರ್ಷದ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರಲ್ಲ. ಅಂದರೆ ಯಾವುದು ವರ್ಷದ ನಾವು ಅಕೌಂಟ್ ಹಾಕ್ತಾ ಇದ್ದೀವಿ ಆ ವರ್ಷದ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರಲ್ಲ. ರೈಟ್, ಬಟ್ ಅಡ್ಜಸ್ಟ್ಮೆಂಟ್ನಲ್ಲಿ ಕೊಟ್ಟಂಥ ಔಟ್ಸ್ಟ್ಯಾಂಡಿಂಗ್ ಮತ್ತು ಅಡ್ವಾನ್ಸ್ ಬರ್ತವೆ. ಇದೇನು ಬ್ಯಾಲೆನ್ಸ್ ಶೀಟ್ ಅಂದರೆ ಈ ವರ್ಷದ ಏನೇನು ಬ್ಯಾಲೆನ್ಸ್ ಇದೆ ಅಂದರೆ ನಮಗೆ ಲಯಬಿಲಿಟೀಸ್ ಹೊಣೆಗಾರಿಕೆ ಅಥವಾ ಸಾಲ ಎಷ್ಟಿದೆ ಅಂತ ಗೊತ್ತಾಗ್ತೈತೆ, ಅಸೆಟ್ಸ್ ಅಂದರೆ ನಮ್ಮ ಆಸ್ತಿ ಎಷ್ಟಿದೆ ಅಂತ ಗೊತ್ತಾಗ್ತೈತೆ, ಮತ್ತು ಬ್ಯಾಲೆನ್ಸ್ ಅಂದರೆ ಬರೋದು ನಮಗೆ ಅಮೌಂಟ್ ಬರೋದು ಎಷ್ಟಿದೆ ಅಥವಾ ನಾವು ಕೊಡಬೇಕಾಗಿದ್ದು ಎಷ್ಟಿದೆ, ಬಾಕಿ. ಬ್ಯಾಲೆನ್ಸ್ ಶೀಟ್ ಅಂದರೆ ಬಾಕಿ ಏನೇನು ಉಳಿದಿದೆ ನಮ್ಮ ಸಂಸ್ಥೆಯಲ್ಲಿ ಅಥವಾ ನಮಗೆ ಏನೇನು ಬರಬೇಕಾಗಿದೆ, ಏನೇನು ಕೊಡಬೇಕಾಗಿದೆ ಅವು ಎಲ್ಲ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರ್ತವೆ. ಕೊಟ್ಟಿದ್ದು ಬರಲ್ಲ.
ಬಂದಿದ್ದು ಬರಲ್ಲ. ಬ್ಯಾಲೆನ್ಸ್ ಏನಾದರೆ ಇದ್ದರೆ ಆಸ್ತಿ ಇರ್ಬೋದು, ಸಾಲ ಇರ್ಬೋದು, ಅಥವಾ ಹೊಣೆಗಾರಿಕೆ ಇರ್ಬೋದು, ಮತ್ತು ಯಾವುದಾದ್ರೆ ಬಾಕಿ ಅಮೌಂಟ್ ಇರ್ಬೋದು, ಅದೆಲ್ಲ ಏನಾಗ್ತೈತೆ ಅಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರ್ತೈತೆ. ಓಕೆ, ಅಂದರೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದು ಈ ವರ್ಷದ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರಲ್ಲ. ರೈಟ್. ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್. ಕ್ಯಾಶ್ ಇನ್ ಹ್ಯಾಂಡ್ ಯಾವ ಸೈಡ್ ಬರ್ತೈತೆ? ಅಸೆಟ್ ಸೈಡ್ ಬರ್ತೈತೆ, ಕ್ಯಾಶ್ ಇನ್ ಹ್ಯಾಂಡ್. ಬಟ್ ಯಾವುದು ಕ್ಯಾಶ್ ಇನ್ ಹ್ಯಾಂಡ್ ಬರ್ತೈತೆ? ಈ ಕ್ಯಾಶ್ ಇನ್ ಹ್ಯಾಂಡ್ ಬರಲ್ಲ. ಇದು ಯಾವಾಗ ಡೇಟ್ ಜಸ್ಟ್ ಅಬ್ಸರ್ವ್ ಮಾಡಿರಿ, 31/3/2017 ಅಂದರೆ 2017 ಕೊನೆಯಲ್ಲಿ ನಮ್ಮ ಕಡೆ 2050 ರೂಪಾಯಿ ಇತ್ತು. ಬಟ್ 31/3/2018 ಎಷ್ಟಿರಬೇಕಿತ್ತು? ಜಸ್ಟ್ ನೋಡೋಣ. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಈ ಅಮೌಂಟ್ ಕಾನ್ಸಿಡರ್ ಮಾಡಿರಿ. ಎಷ್ಟಿದೆ ರೀ? ಕ್ಯಾಶ್ ಇನ್ ಹ್ಯಾಂಡ್ 2050. ಅದೇ ನಾವು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ಬರ್ರಿ, ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ? 2050. ರೈಟ್. ಅಂದರೆ ಈ ವರ್ಷದ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ಏನಾಗ್ತೈತೆ ಅಂದರೆ, ನಾವು ಹಿಂದಿನ ವರ್ಷ ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ಲೋಸಿಂಗ್ ಕ್ಯಾಶ್ ಇನ್ ಹ್ಯಾಂಡ್ ಏನಿರ್ತೈತೆ ಆ ಅಮೌಂಟನ್ನು ನಾವು ಇಲ್ಲಿ ತೊಗೊತೀವಿ. ಅಂದರೆ ವರ್ಷದ ಪ್ರಾರಂಭದಲ್ಲಿ 2017 ಕೊನೆಯಲ್ಲಿ 2018 ಪ್ರಾರಂಭದಲ್ಲಿ ನಮ್ಮ ಕಡೆ ಎಷ್ಟು ಅಮೌಂಟ್ ಇತ್ತು? 2050 ರೂಪಾಯಿ, 2050. ಮತ್ತು ಇವೆಲ್ಲ ರಿಸಿಪ್ಟ್ ಅಂದರೆ ಬಂದಿದ್ದಾವೆ ಅಮೌಂಟ್, ಇವೆಲ್ಲ ಕ್ಯಾಶ್ ರೂಪದಲ್ಲಿ ಬಂದಿದ್ದಾವೆ, ಇವೆಲ್ಲ ಕ್ಯಾಶ್ ರೂಪದಲ್ಲಿ ಹೋಗಿದ್ದಾವೆ. ಅಂದರೆ ವರ್ಷದ ಕೊನೆಯಲ್ಲಿ ನಮ್ಮ ಕಡೆ ಎಷ್ಟಿದೆ ಆ ಅಮೌಂಟು ನ್ಯೂ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರ್ತಾಯಿದೆ. ರೈಟ್. ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಿದ್ದು ಕ್ಯಾಶ್ ಇನ್ ಹ್ಯಾಂಡ್ ಬರಲ್ಲ, ಕ್ಯಾಶ್ ಇನ್ ಹ್ಯಾಂಡ್ ಬರ್ತೈತೆ, ಬಟ್ ಓಲ್ಡ್ ಬ್ಯಾಲೆನ್ಸ್ ಶೀಟಿಂದ ಬರಲ್ಲ. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಎಷ್ಟಿದೆ ಆ ಅಮೌಂಟನ್ನು ನಾವು ತಗೋಬೇಕು. ಎಷ್ಟಿದೆ? 8900. ರೈಟ್. ಇದೊಂದು ಕ್ಲಿಯರ್ ಆಯಿತು. ಓಕೆ, ಅಂದರೆ ಅಸೆಟ್ ಸೈಡ್ ಮತ್ತೆ ನೋಡೋಣ. ಮತ್ತೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನು ಕೊಟ್ಟಿದ್ದಾನೆ? ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್. ಅಂದರೆ ಅಸೆಟ್ ಸೈಡ್ ಯಾವುದೇ ಆಸ್ತಿ ಅಂದರೆ ಅದೇನಾಗಿತ್ತು, ನಮಗೆ ಹಿಂದಿನ ವರ್ಷ ನಮ್ಮ ಕಡೆ ಎಷ್ಟು ಅಮೌಂಟಿಂದು ಮ್ಯಾಪ್ಸ್ ಮತ್ತು ಚಾರ್ಟ್ಸ್ ಇದ್ದು? 1600. ನಮ್ಮ ಕಡೆ ಹಿಂದಿನ ವರ್ಷ ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಎಷ್ಟು ಅಮೌಂಟ್ ಇದ್ದಿತ್ತು? 1600. 1600 ರೂಪಾಯಿದು ಮ್ಯಾಪ್ಸ್ ಮತ್ತು ಚಾರ್ಟ್ಸ್ ಇದ್ದು. ನಾವೇನು ಮಾಡೀವಿ? ಇನ್ನೂ ಏನಾದರೆ ಖರೀದಿ ಮಾಡಿದರೆ ಆ್ಯಡ್ ಮಾಡಬೇಕು, ಏನಾದರೆ ಮಾರಾಟ ಮಾಡಿದರೆ ಲೆಸ್ ಮಾಡಬೇಕು. ನೋಡೋಣ. ಅಂದರೆ ಹಿಂದಿನ ವರ್ಷ 1600 ರೂಪಾಯಿದಿತ್ತು, ನಾವೇನು ಮಾಡೀವಿ? ಖರೀದಿ ಅಥವಾ ಮಾರಾಟ ಮಾಡೀವಿ ಅಂತ ಅದು ಎಲ್ಲಿ ಬರ್ತೈತೆ? ಈ ವರ್ಷದ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ಬರ್ತೈತೆ. ಇಲ್ಲಿ ನೀವು ನೋಡ್ಬೋದು ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ 3400. 3400 ರೂಪಾಯಿ ನಾವೇನು ಮಾಡೀವಿ? ಮ್ಯಾಪ್ಸ್ ಮತ್ತು ಚಾರ್ಟ್ಸನ್ನು ಖರೀದಿ ಮಾಡಿವಿ. ಆ್ಯಡ್ ನ್ಯೂ ಪರ್ಚೇಸ್. ಅಂದರೆ ಹೋದ ವರ್ಷ ಆಲ್ರೆಡಿ ನಮ್ಮ ಕಡೆ 1600 ರೂಪಾಯಿದಿತ್ತು. ಈ ವರ್ಷ ಪೇಮೆಂಟ್ ಮಾಡಿವಿ ಅಂದರೆ ಖರೀದಿ ಮಾಡೋದಕ್ಕೆ ಪೇಮೆಂಟ್ ಮಾಡ್ತೀವಿ. ಅಂದರೆ ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ 3400 ನಾವು ಖರೀದಿ ಮಾಡೀವಿ. ಮತ್ತು ಇದಕ್ಕೇನಾದರೆ ಅಡ್ಜಸ್ಟ್ಮೆಂಟ್ ಆಯಿತಾ? ಇದಕ್ಕೆ ಡಿಪ್ರಿಸಿಯೇಷನ್ ಏನಾದರೂ ಆಯಿತಾ? ನಾವೇನಾದರೂ ಮಾರಾಟ ಮಾಡಿವ ಅಂತ ನಾವು ಚೆಕ್ ಮಾಡ್ಕೋಬೇಕು. ಅಂದರೆ ಅದು ಅಡ್ಜಸ್ಟ್ಮೆಂಟ್ನಲ್ಲಿ ಕೊಟ್ಟಿರ್ತಾನೆ. ಅಂದರೆ ನಾವು ಯಾವುದೇ ಮಾರಾಟನೂ ಮಾಡಿಲ್ಲ, ಅದ್ರ ಮೇಲೆ ಡಿಪ್ರಿಸಿಯೇಷನ್. ಇಲ್ಲಿ ನೋಡ್ಕೊರಿ, ಎಲ್ಲಾದರೆ ಡಿಪ್ರಿಸಿಯೇಷನ್ ತೆಗ್ದೀವ? ಇಲ್ಲ. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಮೇಲೆ ಮಾತ್ರ ಡಿಪ್ರಿಸಿಯೇಷನ್ ತೆಗ್ದೀವಿ. ಅದಕ್ಕಾಗಿ ಇದನ್ನೇನು ಮಾಡ್ಬೇಕು ನಾವು? ಮೊದಲು ಓಲ್ಡ್ ಬ್ಯಾಲೆನ್ಸ್ ಶೀಟಿಂದು ಮತ್ತು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ಖರೀದಿ ಮಾಡಿದ್ದು ತೊಗೋಬೇಕು. ಟೋಟಲ್ ಎಷ್ಟಾಯಿತು ನಮಗೆ? 5000 ಆಯಿತು. 1600 ಪ್ಲಸ್ 3400. ನೆಕ್ಸ್ಟ್ ನೋಡೋಣ. ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಸ್ಟೇಷ್ನರಿ ಆ್ಯಂಡ್ ಪೋಸ್ಟೇಜ್ 250. ರೈಟ್. ಅದು ಬರ್ತೈತಾ? ಅದು ಬರಲ್ಲ. ಸಾರಿ, ಬ್ಯಾಲೆನ್ಸ್ ಶೀಟಿಗೆ ಹೋಗೋಣ. ಯಾಕಂದರೆ ಅದೆಲ್ಲ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ತೊಗೊಂಡಿರ್ತೀವಿ. ಓಕೆ, ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ 5% ಗೌರ್ಮೆಂಟ್ ಬಾಂಡ್ಸ್. ಅಂದರೆ ನಾವೇನು ಮಾಡೀವಿ? ಗೌರ್ಮೆಂಟ್ ಬಾಂಡ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿವಿ, ಗೌರ್ಮೆಂಟ್ ಬಾಂಡ್ಸ್ಗಳನ್ನು ಖರೀದಿ ಮಾಡಿವಿ. ಎಷ್ಟು ಅಮೌಂಟಿಂದು? 31,000. 31,000 ರೂಪಾಯಿದು ಗೌರ್ಮೆಂಟ್ ಬಾಂಡ್ಸ್ಗಳನ್ನು ಖರೀದಿ ಮಾಡಿ. ಆಸ್ತಿ ಈಗ ನಾವು ಬಾಂಡ್ಸ್ಗಳನ್ನು ಪುನಃ ಗೌರ್ಮೆಂಟಿಗೆ ವಾಪಸ್ ಕೊಟ್ಟರೆ ನಮಗೆ 31,000 ರೂಪಾಯಿ ಬರ್ತವೆ. ಅದು ಪ್ರೊಸೀಜರ್ ಪ್ರಕಾರ. ಅಂದರೆ ಈಗ ನಮ್ಮ ಕಡೆ 31,000 ರೂಪಾಯಿದು ಬಾಂಡ್ಸ್ ಇದ್ದಾವೆ. ಎಷ್ಟು ಪರ್ಸೆಂಟ್? 5%. ಏನಪ್ಪ ಇದು 5% ಅಂದರೆ, ನಾವು 31,000 ರೂಪಾಯಿ ಕೊಟ್ಟು ಗೌರ್ಮೆಂಟ್ ಬಾಂಡ್ಸ್ ಏನು ತೊಗೊಂಡ್ವಿ ಅದ್ರ ಮೇಲೆ ನಮಗೆ ವರ್ಷಕ್ಕೆ 5% ಇಂಟ್ರೆಸ್ಟ್ ಬರ್ತಾ ಇರ್ತೈತೆ. 31,000 ರೂಪಾಯಿ ಏನು ನಾವು ಕೊಟ್ಟಿವಿ ಅದ್ರ ಮೇಲೆ 5% ಇಂಟ್ರೆಸ್ಟ್ ಬರ್ತಾ ಇರ್ತೈತೆ. ಈಗ ನಾವು ಯಾವಾಗ ಆ ಬಾಂಡ್ಸ್ಗಳನ್ನು ವಾಪಸ್ ಕೊಡ್ತೀವಿ 31,000 ರೂಪಾಯಿ ಮತ್ತೆ ನಮಗೆ ವಾಪಸ್ ಬರ್ತಾಯಿದೆ. ನೋಡೋಣ. 5% ಗೌರ್ಮೆಂಟ್ ಬಾಂಡ್ಸ್. ಎಷ್ಟು ಅಮೌಂಟಿಂದ ಬಾಂಡ್ಸ್ ಖರೀದಿ ಮಾಡಿದ್ವಿ? 31,000. ಈಗ ನೋಡ್ರಿ,
31,000 ನಾವು ಗೌರ್ಮೆಂಟ್ ಬಾಂಡ್ಸ್ ಖರೀದಿ ಮಾಡಿದ್ವಿ, ರೈಟ್. 31,000 ಪರ್ಸೆಂಟೇಜ್ ಎಷ್ಟಿದೆ? 5%. 5% ಅಂದರೆ ನಮಗೆ ಎಷ್ಟು ಇಂಟ್ರೆಸ್ಟ್ ಬರಬೇಕು? ಇಲ್ಲಿ ನೋಡ್ರಿ, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್ ಎಷ್ಟು ಬರಬೇಕು? 31,000 ಇಂಟು 5 ಡಿವೈಡೆಡ್ ಬೈ 100 ಅಂದರೆ 1550. 1550 ಅಮೌಂಟ್ ಬರಬೇಕು. 1550 ರೂಪಾಯಿ ನಮಗೆ ಬರಬೇಕು. ಆದರೆ ಎಷ್ಟು ಬಂದಿದ್ದಾವೆ? ಕೇವಲ 850 ರೂಪಾಯಿ ಬಂದಿದೆ. ಇನ್ನು 700 ರೂಪಾಯಿ ನಮಗೆ ಏನಾಗಿದೆ? ಬಾಕಿ ಇದೆ. ಅಂದರೆ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್ 850 ಕೊಟ್ಟಿದ್ದಾನೆ. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ರಿಸಿಪ್ಟ್ 850 ರುಪೀಸ್ ಬಂದಿದೆ ಅಂತ ಕೊಟ್ಟಿದ್ದಾನೆ. ಇನ್ನು 700 ರೂಪಾಯಿ ಏನಾಗ್ತೈತೆ ಅಂದರೆ ನಮಗೆ ಬಾಕಿ ಇದೆ. ಅದು ಬಾಕಿ ಇದ್ದಿದ್ದು ಅಂದರೆ ಔಟ್ಸ್ಟ್ಯಾಂಡಿಂಗ್ OS ಅಂತ ಬರೆದಿದ್ದೇನೆ, ಔಟ್ಸ್ಟ್ಯಾಂಡಿಂಗ್. ಅದನ್ನು ಇಲ್ಲಿ ನಾವು ಕೂಡಿಸ್ಬೇಕು. ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಯಾವುದ್ರ ಮೇಲೆ? ಗೌರ್ಮೆಂಟ್ ಬಾಂಡ್ಸ್ ಮೇಲೆ. ಎಷ್ಟಿದೆ? 700. ಟೋಟಲ್ ಎಷ್ಟಾಯಿತು? 31,700. ಓಕೆ, ಜಸ್ಟ್ ನೋಡ್ಕೊರಿ. 700 ಯಾಕೆ ತೊಗೊಂಡಿನಿ, 850 ಯಾಕೆ ತೊಗೊಂಡಿಲ್ಲ? ಯಾಕೆಂದರೆ ಇಲ್ಲಿ ಬ್ಯಾಲೆನ್ಸ್ ಇದ್ದಿದ್ದು ಮಾತ್ರ, ಅಂದರೆ ನಮಗೆ ಟೋಟಲ್ 1550 ರೂಪಾಯಿ ಬರಬೇಕು ವರ್ಷಕ್ಕೆ. ಯಾಕೆಂದರೆ ನಾವು ಗೌರ್ಮೆಂಟ್ ಬಾಂಡ್ಸ್ ಖರೀದಿ ಮಾಡೀವಿ, ಅದ್ರ ಮೇಲೆ 5% ಇಂಟ್ರೆಸ್ಟ್ ಬರಬೇಕು. 5% ಇಂಟ್ರೆಸ್ಟ್ ಅವ್ರು ಎಷ್ಟು ಕೊಡಬೇಕು? ಗೌರ್ಮೆಂಟ್ ಬಾಂಡ್ಸ್ ಮೇಲೆ ನಮಗೆ 1550 ಕೊಡಬೇಕು. ಬಟ್ 850 ಕೊಟ್ಟಿದ್ದಾರೆ. ಕೊಟ್ಟಿದ್ದ ಅಮೌಂಟ್ ಬರಲ್ಲ. ಯಾವುದು ಬಾಕಿ ಅಮೌಂಟ್ ಇದೆ ಅದನ್ನು ನಾವೇನು ಮಾಡಬೇಕು? ಆ್ಯಡ್ ಮಾಡ್ಕೋಬೇಕು. ಒಂದು ವೇಳೆ 1 ರೂಪಾಯಿನೂ ಬಂದಿಲ್ಲ ಅಂದರೆ 1550 ಆ್ಯಡ್ ಮಾಡ್ತಿದ್ವಿ. ಒಂದು ವೇಳೆ 1550 ಬಂದುಬಿಟ್ಟಿದ್ದಾವೆ ಅಂದರೆ ಇಲ್ಲಿ ಆ್ಯಡ್ ಮಾಡ್ತಿದ್ದಿಲ್ಲ. ಕೇವಲ ಔಟ್ಸ್ಟ್ಯಾಂಡಿಂಗನ್ನು ಮಾತ್ರ ನಾವೇನು ಮಾಡ್ತೀವಿ? ಇದರಲ್ಲಿ ಆ್ಯಡ್ ಮಾಡ್ಕೊತೀವಿ. ಅಂದರೆ 31,000 ಪ್ಲಸ್ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ 700 ಇದೆ, ಅದನ್ನು ಪ್ಲಸ್ ಮಾಡಿದರೆ 31,700. ಈ ಒಂದು ಅಡ್ಜಸ್ಟ್ಮೆಂಟ್ ಸ್ವಲ್ಪ ನಿಮಗೆ ಅಷ್ಟು ಜಲ್ದಿ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಒಂದು 2-3 ಸಲ ನೋಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತೈತೆ. ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ನಲ್ಲಿ ಕೇಳಬಹುದು. ರೈಟ್, ನೆಕ್ಸ್ಟ್ ಮತ್ತೆ ನೋಡೋಣ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್. ಮೊದಲೇ ನಾನು ಹೇಳಿದೆ ಏನಂತ? ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಕೊಟ್ಟಂಥ ಔಟ್ಸ್ಟ್ಯಾಂಡಿಂಗ್ ಮತ್ತು ಅಡ್ವಾನ್ಸ್ ಯಾವುದು ಈ ವರ್ಷದ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರಲ್ಲ, ರೈಟ್. ಒಂದು ವೇಳೆ ಅದೇ ಅಡ್ಜಸ್ಟ್ಮೆಂಟ್ನಲ್ಲಿ ಕೊಟ್ಟಂಥ ಔಟ್ಸ್ಟ್ಯಾಂಡಿಂಗ್ ಮತ್ತು ಅಡ್ವಾನ್ಸ್ ಈ ವರ್ಷದ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರ್ತೈತೆ. ಅದಕ್ಕಾಗಿ ಇದು ಹೋದ ವರ್ಷದ ಬ್ಯಾಲೆನ್ಸ್ ಶೀಟ್, ಇದರಲ್ಲಿ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ದು ನಮಗೆ ತೊಗೊಳೋದು ಅವಶ್ಯಕತೆ ಇಲ್ಲ. ಫರ್ನಿಚರ್ ಎಷ್ಟಿದೆ? 3250 ಕೊಟ್ಟಿದ್ದಾನೆ. ಫರ್ನಿಚರ್ 3250. ಈಗ 3250 ಇನ್ನರ್ ಕಾಲಮ್ನಲ್ಲಿ ಯಾಕೆ ತೊಗೊಂಡಿನಂದರೆ ಇದ್ರ ಮೇಲೆ ಡಿಪ್ರಿಸಿಯೇಷನ್ ಅಂತ ನಾವು ತೊಗೊಂಡಿವಿ ಅಡ್ಜಸ್ಟ್ಮೆಂಟ್ನಲ್ಲಿ. ಎಷ್ಟಿದೆ ಡಿಪ್ರಿಸಿಯೇಷನ್? 250. ಆ ಡಿಪ್ರಿಸಿಯೇಷನನ್ನು ನಾವೇನು ಮಾಡಬೇಕು? ಲೆಸ್ ಮಾಡಬೇಕು. ಏನಪ್ಪ ಡಿಪ್ರಿಸಿಯೇಷನ್? ಲೆಸ್ ಡಿಪ್ರಿಸಿಯೇಷನ್ ನೋಡೋಣ ಏನಂತ. 250 ರುಪೀಸ್. ಯಾವ ಸೈಡ್ ತೊಗೊಂಡಿವಿ ನಾವು? ಎಕ್ಸ್ಪೆಂಡಿಚರ್ ಸೈಡ್. ಅಂದರೆ ಫರ್ನಿಚರ್ ನಾವು ಖರೀದಿ ಮಾಡಿದಾಗ ಅಥವಾ ನಮ್ಮ ಕಡೆ ಹೋದ ವರ್ಷ 3250 ರೂಪಾಯಿ ಫರ್ನಿಚರ್, ಚೇರ್, ಟೇಬಲ್ ಅವು ಇದ್ದು. ಈಗ ಒಂದು ವರ್ಷ ಉಪಯೋಗ ಮಾಡಿವಂದರೆ ಒಂದು ವರ್ಷದಲ್ಲಿ ಅದೇನಾಗಿದೆ? 250 ರೂಪಾಯಿ ಅದರ ಬೆಲೆ ಕಡಿಮೆ ಆಗಿದೆ, ಮಾರ್ಕೆಟ್ ವ್ಯಾಲ್ಯೂ. ಈಗ ಯಾವುದೇ ಆಸ್ತಿ ನಾವು ತೊಗೊಂಡಿದ್ದ ಕೂಡಲೇ 1 ತಿಂಗಳ 2 ತಿಂಗಳ 3 ತಿಂಗಳ ಆದಮೇಲೆ ಅದರ ವ್ಯಾಲ್ಯೂ ಏನಾಗ್ತೈತೆ? ಕಡಿಮೆ ಆಗ್ತೈತೆ. ಎಷ್ಟು ವ್ಯಾಲ್ಯೂ ಕಡಿಮೆ ಆಗ್ತೈತೆ ಅದಕ್ಕೆ ನಾವು ಏನಂತ ಹೇಳ್ತೀವಿ? ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ, ರೈಟ್. ಅದೇ ಥರ ನಮಗೆ ಇಲ್ಲಿ ಎಷ್ಟಾಗಿದೆ ಡಿಪ್ರಿಸಿಯೇಷನ್? 250 ರುಪೀಸ್ ಡಿಪ್ರಿಸಿಯೇಷನ್ ಆಗಿದೆ. ಅದನ್ನು ನಾವು ಲೆಸ್ ಮಾಡ್ತೀವಿ. ಒಂದು ವೇಳೆ ಅಪ್ರಿಸಿಯೇಷನ್ ಆಯಿತು, ಪ್ರಾಫಿಟ್ ಆಯ್ತು ಅಂದರೆ ಆ್ಯಡ್ ಮಾಡ್ತೀವಿ. ಪ್ರಾಫಿಟ್ ಆಯ್ತು ಅಂದರೆ ಇನ್ಕಮ್ ಸೈಡ್ ತೊಗೊತೀವಿ, ಇಲ್ಲಿ ಆ್ಯಡ್ ಮಾಡ್ತೀವಿ. ಲಾಸ್ ಆಗಿದೆ ಅಂದರೆ ಎಕ್ಸ್ಪೆಂಡಿಚರ್ ಸೈಡ್ ತೊಗೊತೀವಿ, ಇಲ್ಲಿ ಲೆಸ್ ಮಾಡ್ತೀವಿ, ರೈಟ್. ಫರ್ನಿಚರ್ 3250, ಅದನ್ನು ನಾವು ಮೈನಸ್ ಮಾಡಿ ತೊಗೊಂಡಾಗ ಎಷ್ಟಾಯಿತು? 3000 ರುಪೀಸ್, ರೈಟ್. ಈಗ ಲಯಬಿಲಿಟೀಸ್ ಸೈಡ್ ಏನೇನು ತೊಗೊಂಡ್ವಿ, ಅಸೆಟ್ ಸೈಡ್ ಏನೇನು ತೊಗೋಬೇಕಿತ್ತು, ಓಲ್ಡ್ ಬ್ಯಾಲೆನ್ಸ್ ಶೀಟಿಂದ ತೊಗೊಂಡ್ವಿ. ಈಗ ನೆಕ್ಸ್ಟ್ ನಾವು ಯಾವುದನ್ನು ನೋಡಬೇಕಂದ್ರೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ನೋಡಬೇಕು. ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ನಾವು ಯಾವುದು ನೋಡಬೇಕು? ಯಾವುದು ಕ್ಯಾಪಿಟಲ್ ಇನ್ ನೇಚರ್ ಇದ್ದಾವೆ, ಯಾವುದ್ಯಾವುದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ತಗೊಂಡಿಲ್ಲ, ಅವೆಲ್ಲ ಏನಾಗ್ತವೆ ಅಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರ್ತವೆ. 1 by 1 ನೋಡೋಣ. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರಲ್ಲ. ಯಾಕೆ ಬರಲ್ಲ? ಯಾಕಂದರೆ ಅದು ಕ್ಯಾಶ್ ಐಟಮ್. ಬಟ್ ಈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರಲ್ಲ. ಅದೇ ಬ್ಯಾಲೆನ್ಸ್ ಕ್ಯಾರಿ ಡೌನ್ ನಾವು ಏನು ಮಾಡ್ತೀವಿ? 8900 ಅಂತ ತೊಗೊತೀವಿ. ಸಬ್ಸ್ಕ್ರಿಪ್ಷನ್ ಬರಲ್ಲ. ಯಾಕೆ? ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಹೋಗ್ತೈತೆ. ಡೊನೇಷನ್
ಅದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಅಡ್ಜಸ್ಟ್ಮೆಂಟ್ ಓದುವಾಗ ಅದನ್ನು ತೊಗೊಂಡನ, ಈಗೇನು ತೊಗೊಳೋದು ಅವಶ್ಯಕತೆ ಇಲ್ಲ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಬಾಂಡ್ಸ್ ಇದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಹೋಗ್ತೈತೆ. ಇಲ್ಲಿ ನೋಡೋಣ ಆಡಿಟ್ ಫೀಸ್ 2500 ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಹೋಗ್ತೈತೆ. ರೆಂಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಇದು ಆಸ್ತಿಗೆ ಸಂಬಂಧಪಟ್ಟಿದ್ದು, ಕ್ಯಾಪಿಟಲ್ ಇನ್ ನೇಚರ್, ಅದಕ್ಕಾಗಿ ಅದು ಬರ್ತೈತೆ. ಇಲ್ಲಿ ನಾವು ಕೂಡಿಸ್ಬಿಟ್ಟಿವಿ 3400. ನೆಕ್ಸ್ಟ್ ಸ್ಟೇಷನರಿ ಆ್ಯಂಡ್ ಪೋಸ್ಟೇಜ್ ಇದು ರೆವೆನ್ಯೂ ಐಟಮ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಸ್ಯಾಲರಿ ರೆವೆನ್ಯೂ ಐಟಮ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಫಂಕ್ಷನಿನ ಎಕ್ಸ್ಪೆನ್ಸಸ್ ಅದನ್ನು ಸಹ ರೆವೆನ್ಯೂ ಐಟಮ್ ಆಗ್ತೈತೆ. ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಅಂದರೆ ಫಸ್ಟ್ ನಾವು ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನೇನು ಬರಬೇಕು ಅವೆಲ್ಲ ತೊಗೊಂಡಿವಿ. ಇದರಲ್ಲಿ ಯಾವುದಾದ್ರೂ ಇದ್ರೆ ಆ್ಯಡ್ ಅಥವಾ ಲೆಸ್ ಮಾಡ್ಕೊಂಡಿವಿ. ಈಗ ನಾವು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ಇದರಲ್ಲಿ ಯಾವುದಾದ್ರೂ ಎಂಟ್ರಿ ಇಲ್ಲಿ ತೊಗೊಂಡಿಲ್ಲ ಅಂದರೆ ಇಲ್ಲಿ ತೊಗೋಬೇಕಿತ್ತು. ಈಗ ನೆಕ್ಸ್ಟ್ ನಾವು ಅಡ್ಜಸ್ಟ್ಮೆಂಟಿಗೆ ಹೋಗೋಣ. ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ ಮಾಡಿದ ಮೇಲೆ ಬ್ಯಾಲೆನ್ಸ್ ಶೀಟ್ ಹಾಕುವಾಗ ಫಸ್ಟ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ನೋಡ್ಬೇಕು, ಆಮೇಲೆ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ನೋಡ್ಬೇಕು, ಆಮೇಲೆ ಅಡ್ಜಸ್ಟ್ಮೆಂಟ್ ನೋಡ್ಬೇಕು. ಇನ್ನೊಂದು ಮೈಂಡ್ನಲ್ಲಿ ಇರಲಿ, ಅಡ್ಜಸ್ಟ್ಮೆಂಟ್ನಲ್ಲಿ ಏನೇನಿದ್ದಾವೆ ಎಲ್ಲವೂ ಕಂಪಲ್ಸರಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಡ್ಜಸ್ಟ್ ಆಗಲೇಬೇಕು. ಅಡ್ಜಸ್ಟ್ಮೆಂಟ್ನಲ್ಲಿ ಏನೇನು ಕೊಟ್ಟಿದ್ದಾನೆ ಎಲ್ಲವೂ ಬ್ಯಾಲೆನ್ಸ್ ಶೀಟ್ನಲ್ಲಿ, ಈ ವರ್ಷದ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಡ್ಜಸ್ಟ್ಮೆಂಟ್ ಆಗಲೇಬೇಕು. ನೋಡೋಣ ಏನೇನು ಕೊಟ್ಟಿದ್ದಾನೆ. ಅಡಿಟ್ ಫೀಸ್ ₹2500 ಸ್ಟಿಲ್ ಡ್ಯೂ. ಅಡಿಟ್ ಫೀಸ್ ತೊಗೋಬೇಕು. ಡ್ಯೂ ಅಂದರೆ ಏನ್ರಿ ಬಾಕಿ ಅಂದರೆ ಔಟ್ಸ್ಟ್ಯಾಂಡಿಂಗ್ ತೊಗೋಬೇಕು. ಯಾವ ಸೈಡ್ ತೊಗೋಬೇಕು? ಈಗ ಅಡಿಟರ್ಸ್ ಏನು ಮಾಡ್ತಾರೆ ಅಂದರೆ ನಮ್ಮ ಸಂಸ್ಥೆಯ ಲೆಕ್ಕಪತ್ರಗಳನ್ನು ಚೆಕ್ ಮಾಡ್ತಾರೆ ಅಂದರೆ ಅವರಿಗೆ ನಾವು ಅಡಿಟ್ ಫೀಸನ್ನು ಕೊಡಬೇಕಾಗ್ತೈತೆ, ರೈಟ್? ಕೊಡಬೇಕಾಗ್ತೈತೆ ಅಂದರೆ ಅದು ಕೊಟ್ಟಿಲ್ಲ, ಬಾಕಿ ಇದೆ ಅಂದರೆ ಅದು ಸಾಲ ಆಗ್ತೈತೆ. ಸಾಲ ಆದರೆ ಲಯಬಿಲಿಟೀಸ್ ಸೈಡ್ ಬರ್ತೈತೆ. ಏನಂತ ತಗೋಬೇಕು? ಔಟ್ಸ್ಟ್ಯಾಂಡಿಂಗ್ ಆಡಿಟ್ ಫೀಸ್, ರೈಟ್. ನೆಕ್ಸ್ಟ್ ಒಂದು ಎಂಟ್ರಿ ನಾವು ತೊಗೊಂಡು. ಎರಡನೇದು ಚಾರ್ಜ್ ₹250 ಆ್ಯಸ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್. ನಾನು ಹೇಳ್ತಾ ಇದ್ದೀನಿ ಅಡ್ಜಸ್ಟ್ಮೆಂಟ್ನಲ್ಲಿ ಏನದಾವೆ ಎಲ್ಲವೂ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಡ್ಜಸ್ಟ್ ಆಗಬೇಕು. ₹250 ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿರಿ. ಯಾವುದ್ರ ಮೇಲೆ? ಫರ್ನಿಚರ್ ಮೇಲೆ. ನೋಡ್ರಿ ಇಲ್ಲಿ ನಾವು ಆಲ್ರೆಡಿ ಮೈನಸ್ ಮಾಡಿಬಿಟ್ಟಿವಿ. ಫರ್ನಿಚರ್ 3250 ಲೆಸ್ ಡಿಪ್ರಿಸಿಯೇಷನ್ 250 ಅಂದರೆ ಅಡ್ಜಸ್ಟ್ಮೆಂಟ್ನಲ್ಲಿ 250 ಕೊಟ್ಟಿದ್ದಾನೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿನೂ ಬರ್ತೈತೆ ಮತ್ತು ಇಲ್ಲಿ ಲೆಸ್ನು ನಾವು ಮಾಡಬೇಕಾಗ್ತೈತೆ. ನೆಕ್ಸ್ಟ್ ಹಾಫ್ ಆಫ್ ದಿ ಡೊನೇಷನ್ ಇಸ್ ಟು ಬಿ ಕನ್ಸಿಡರ್ ಆ್ಯಸ್ ರೆವೆನ್ಯೂ. ಅರ್ಧ ಡೊನೇಷನನ್ನು ನಾವು ಏನು ಮಾಡಬೇಕು? ರೆವೆನ್ಯೂ ಅಂತ ತೊಗೋಬೇಕು. ಇನ್ನು ಅರ್ಧ ಕ್ಯಾಪಿಟಲ್. ಇಲ್ಲಿ ನೋಡ್ರಿ ನಾವು ಡೊನೇಷನನ್ನು ತೊಗೊಂಡಿರ್ತೀವಿ, ರೈಟ್? 2500 ಇಂಟು 50 ಡಿವೈಡೆಡ್ ಬೈ 100 ಅಂದರೆ ಎಷ್ಟಾಯಿತು? 1250. ಅಂದರೆ 2500ನಲ್ಲಿ ಅರ್ಧ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ತೊಗೊಂಡ್ರೆ ಇನ್ನು ಅರ್ಧ ಏನು ಮಾಡಬೇಕು? ಬ್ಯಾಲೆನ್ಸ್ ಶೀಟ್ನಲ್ಲಿ ತೊಗೋಬೇಕು. ಯಾಕೆ? ಯಾವ ಸೈಡ್ ತೊಗೋಬೇಕು? ಲಯಬಿಲಿಟಿ ಸೈಡ್. ಯಾಕೆ ಲಯಬಿಲಿಟಿ ಸೈಡ್ ತೊಗೋಬೇಕು? ಯಾಕೆಂದರೆ ಆತ ಏನು ಹೇಳ್ತಾ ಇದ್ದಾನೆ? ಹಾಫ್ ಆಫ್ ದಿ ಡೊನೇಷನ್ ರೆವೆನ್ಯೂ ಅಂದರೆ ಹಾಫ್ ಆಫ್ ದಿ ಡೊನೇಷನ್ ಕ್ಯಾಪಿಟಲೈಸ್ ಆಗ್ತೈತೆ. ಕ್ಯಾಪಿಟಲ್ ಯಾವ ಸೈಡ್ ಬರ್ತೈತೆ? ಆಲ್ಮೋಸ್ಟ್ ಆಲ್ ನಾವು ಕ್ಯಾಪಿಟಲನ್ನು ಯಾವ ಸೈಡ್ ತೊಗೊತೀವಿ ಅಂದರೆ ಲಯಬಿಲಿಟಿ ಸೈಡ್ ತೊಗೊತೀವಿ. ಈಗ ಡೊನೇಷನ್ ಹಾಫ್ ಆಫ್ ದಿ ಡೊನೇಷನ್ ಅಂದರೆ ಎಷ್ಟು? 2500 ಇಂಟು 50 ಡಿವೈಡೆಡ್ ಬೈ 100. 50 ಡಿವೈಡೆಡ್ ಬೈ 100 ಅಂದರೆ ಇಲ್ಲಿನೂ ಸಹ ಎಷ್ಟು ಆಗ್ತೈತೆ? 1250. ಅಡಿಟ್ ಫೀಸ್ 2500 ತೊಗೊಂಡಿದ್ದಿಲ್ಲ. ಓಕೆ, ಕ್ಲಿಯರ್ ಆಯಿತಾ? ಅಂದರೆ 3 ಎಂಟ್ರಿ ಆಯಿತು. 4ನೇ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ₹2000. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ನಾವು ಯಾವ ಸೈಡ್ ತೊಗೊಂಡಿವಿ? ಇಲ್ಲಿ ನಾವು ಏನು ಮಾಡಿವಿ? ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆ್ಯಡ್ ಮಾಡಿವಿ. ಯಾಕೆ ಆ್ಯಡ್ ಮಾಡಿವಿ? ಯಾಕೆಂದರೆ ನಮಗೆ ಬರಬೇಕಾದಂಥ, ಅದಕ್ಕಾಗಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಸೆಟ್ಸ್ ಆಗ್ತೈತೆ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಜಸ್ಟ್ ಅಬ್ಸರ್ವ್ ಮಾಡಿರಿ ಎಷ್ಟಿದೆ? 2000. ಇದನ್ನು ಔಟ್ಸ್ಟ್ಯಾಂಡಿಂಗ್ ಇದೆ ಮತ್ತು ಅಡಿಟ್ ಫೀಸ್ನು ಔಟ್ಸ್ಟ್ಯಾಂಡಿಂಗ್ ಇದೆ. ಒಂದು ಔಟ್ಸ್ಟ್ಯಾಂಡಿಂಗ್ ಅಸೆಟ್ಸ್, ಒಂದು ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್. ಯಾಕೆ 1 by 1 ಡಿವೈಡ್? ಆ ಥರ ಅಲ್ಲ. ನಾವೇನು ಮಾಡ್ತೀವಿ ಅಂದರೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂದರೆ ಏನು? ನಮ್ಮ ಸಂಸ್ಥೆಯ ಮೆಂಬರ್ಸ್ ನಮಗೆ ಹಣ ಕೊಡ್ತಾರೆ. ಔಟ್ಸ್ಟ್ಯಾಂಡಿಂಗ್ ಅಂದರೆ ಬಾಕಿ, ಕೊಡಬೇಕಾಗಿದೆ. ಅಂದರೆ ನಮ್ಮ ಸಂಸ್ಥೆಗೆ ಅವರು ಕೊಡಬೇಕಾಗಿದೆ, ಅಂದರೆ ನಮಗೆ ಬರಬೇಕಾಗಿದೆ. ಅಂದರೆ ಅದೇನಾಗ್ತೈತೆ? ನಮಗೆ ಆಸ್ತಿ ಆಗ್ತೈತೆ. ಅದಕ್ಕಾಗಿ ಬರುವ ಅಮೌಂಟ್ ಎಲ್ಲ ಅಸೆಟ್ ಸೈಡ್. ಇದು ಅಡಿಟ್ ಫೀಸ್ ನಾವು ಏನು ಮಾಡಬೇಕು? ಅಡಿಟರ್ಸಿಗೆ ನಾವು ಫೀಸ್ ಕೊಡಬೇಕಾಗ್ತೈತೆ. ಅದು ಕೊಡೋದು ಬಾಕಿ ಇದೆ. ನಾವು ಕೊಡಬೇಕಾಗಿದ್ದು ಲಯಬಿಲಿಟಿ ಸೈಡ್. ಯಾವುದೇ ಬಾಕಿ ಇರಲಿ, ಕೊಡಬೇಕಾಗಿದ್ದು ಬಾಕಿ ಲಯಬಿಲಿಟಿ ಸೈಡ್, ಬರಬೇಕಾಗಿದ್ದು ಬಾಕಿ ಅಸೆಟ್ ಸೈಡ್. ಅದಕ್ಕಾಗಿ ನಾವೇನು ಮಾಡ್ತೀವಿ? ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಸೆಟ್ ಸೈಡ್. ಯಾಕೆಂದರೆ ಬರಬೇಕು ಆಸ್ತಿ, ರೈಟ್? ಆ್ಯಂಡ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ₹1500.
ಇದು ಅಡ್ವಾನ್ಸ್ ತೊಗೊಂಡ್ಬಿಟ್ಟಿವಿ. ಯಾವುದು ವರ್ಷದ ಅಡ್ವಾನ್ಸ್ ಅಂದರೆ 2018ರಲ್ಲಿ ಅಡ್ವಾನ್ಸ್ ಅಂದರೆ ಇದು 2019ರದ ಅಮೌಂಟ್, ರೈಟ್. ಅಂದರೆ ಈ ವರ್ಷದ ಅಮೌಂಟ್ ನಾವೇನು ಮಾಡಬೇಕು, ಮುಂದಿನ ವರ್ಷಕ್ಕೆ ಹಾಕಬೇಕು. ಅಂದರೆ ಈ ವರ್ಷಕ್ಕೆ ಅದು ಸಂಬಂಧಪಡಲ್ಲ. ಅದಕ್ಕಾಗಿ ಅದನ್ನು ನಾವೇನು ಮಾಡ್ತೀವಿ ಅಂದರೆ ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನನ್ನು ಲಯಬಿಲಿಟೀಸ್ ಸೈಡ್ ತೊಗೊತೀವಿ. ಯಾಕೆಂದರೆ ಇದು ಸಾಲ. ಯಾವುದ್ರದ್ದು ಸಾಲ? ಸಾಲ ಅಂದರೆ ಯಾರಿಗೆ ಕೊಡೋದು ಬೇಕಾಗಿಲ್ಲ, ಬಟ್ ಈ ಅಮೌಂಟನ್ನು ಮುಂದಿನ ವರ್ಷದಲ್ಲಿ ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ಕೊತೀವಿ. ಎಷ್ಟಿದೆ? 1500, ರೈಟ್. ಈಗ ಜಸ್ಟ್ ಇನ್ನೊಂದ್ಸಲ ನಾವು ನೋಡ್ಕೊಳ್ಳೋಣ ಯಾವ ರೀತಿಯಲ್ಲಿ ಯಾವ್ದ್ಯಾವ್ದು ಎಂಟ್ರೀಸ್ಗಳನ್ನು ನಾವು ತೊಗೊಂಡಿವಿ. ಫಸ್ಟ್ ನಾವೇನು ಮಾಡಿವಿ, ಓಲ್ಡ್ ಬ್ಯಾಲೆನ್ಸ್ ಶೀಟನ್ನು ನೋಡ್ಕೊಂಡಿವಿ. ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಕೊಟ್ಟಿದ್ದಾನೆ 2050. ಈ ಕ್ಯಾಶ್ ಇನ್ ಹ್ಯಾಂಡನ್ನು ತೊಗೊಂಡಿಲ್ಲ. ಯಾಕೆ ತೊಗೊಂಡಿಲ್ಲ? ಯಾಕೆಂದರೆ ಇದು ಓಲ್ಡ್ ವರ್ಷದ ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿ ಅದೇ 2050ಇಂದ ಸ್ಟಾರ್ಟ್ ಆಗಿದೆ. ವರ್ಷದ ಪ್ರಾರಂಭದಲ್ಲಿ ಇಷ್ಟು ಅಮೌಂಟ್ ಇತ್ತು. ಅದೇ 2018ರ ಕೊನೆಯಲ್ಲಿ ಎಷ್ಟಿದೆ? 8900. ಇದು ಕ್ಯಾಶ್ ಇನ್ ಹ್ಯಾಂಡನ್ನು ನಾವು ತೊಗೊತೀವಿ, ರೈಟ್. ನೆಕ್ಸ್ಟ್ ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ತೊಗೊಂಡಿವಿ 1600, ಮತ್ತು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ನಲ್ಲಿನೂ ಮ್ಯಾಪ್ಸ್ ಆ್ಯಂಡ್ ಚಾರ್ಟ್ಸ್ ಇದೆ 3400. ಎರಡೂ ಕೂಡಿಸಿದ ಕೂಡಲೇ ಎಷ್ಟಾಯಿತು? 5000, ರೈಟ್. ನೆಕ್ಸ್ಟ್ 5% ಗೌರ್ಮೆಂಟ್ ಬಾಂಡ್ಸ್, 5% ಗೌರ್ಮೆಂಟ್ ಬಾಂಡ್ಸ್ 31,000. ಅದಕ್ಕೇನು ಮಾಡಿವಿ ಅಂದರೆ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಇತ್ತು 700, ಅದನ್ನು ಕೂಡಿಸಿವಿ, ರೈಟ್. ಮತ್ತು ಫರ್ನಿಚರ್ಸ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ. ಯಾಕೆ ತೊಗೊಂಡಿಲ್ಲ? ಯಾಕೆಂದರೆ ಓಲ್ಡ್ ಬ್ಯಾಲೆನ್ಸ್ ಶೀಟಿಂದು ಯಾವುದೇ ಔಟ್ಸ್ಟ್ಯಾಂಡಿಂಗ್ ಅಡ್ವಾನ್ಸ್ ಇರಲಿ ನ್ಯೂ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರಲ್ಲ. ಫರ್ನಿಚರ್ ಆಸ್ತಿ ತೊಗೋಬೇಕು 3250 ತೊಗೋಬೇಕು, ಬಟ್ ನಾವು 3000 ತೊಗೊಂಡು. ಯಾಕೆಂದರೆ 3250ನಲ್ಲಿ 250 ರೂಪೀಸ್ ನಮಗೇನಾಗಿದೆ? ಡಿಪ್ರಿಸಿಯೇಷನ್ ಆಗಿದೆ, ರೈಟ್. ಡಿಪ್ರಿಸಿಯೇಷನ್ ಆಗಿದ ಕೂಡಲೇ ಅದನ್ನು ನಾವೇನು ಮಾಡ್ತೀವಿ? ಮೈನಸ್ ಮಾಡ್ತೀವಿ. ಮೈನಸ್ ಮಾಡಿದ ಮೇಲೆ 3000 ಆಯ್ತು. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಅಡ್ಜಸ್ಟ್ಮೆಂಟ್ಸ್ನಲ್ಲಿ ಏನೇನು ಕೊಟ್ಟಿದ್ದಾನೆ ಅದನ್ನು ತೊಗೊಂಡ್ವಿ. ಮತ್ತು ಲಯಬಿಲಿಟಿ ಸೈಡ್ ಕ್ಯಾಪಿಟಲ್ ಫಂಡ್ ಕೊಟ್ಟಿದ್ದಾನೆ 36,400. ಈ ಕ್ಯಾಪಿಟಲನ್ನು ನಾವು ತೊಗೊಂಡಿವಿ. ಇದರಲ್ಲಿ ಏನು ಮಾಡಿವಿ ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಸರ್ಪ್ಲಸ್ ಆಗಿದೆ. ಆ ಸರ್ಪ್ಲಸ್ ಅಮೌಂಟನ್ನು ಆ್ಯಡ್ ಮಾಡಿವಿ. ಎರಡು ಆ್ಯಡ್ ಮಾಡಿದ ಮೇಲೆ 45,350 ಆಯಿತು, ರೈಟ್. 45,350 ಆಯಿತು. 45,350 ತೊಗೊಂಡ್ವಿ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಅಡಿಟ್ ಫೀಸ್ ಎಲ್ಲಿಂದ ಬಂತು? ಈ ಔಟ್ಸ್ಟ್ಯಾಂಡಿಂಗ್ ಅಡಿಟ್ ಫೀಸ್ ಅಲ್ಲ, ಕನ್ಫ್ಯೂಸ್ ಆಗಬೇಡ್ರಿ. ಯಾಕೆಂದರೆ ಬೈ ಲಕ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ನಲ್ಲಿನೂ 2500 ಕೊಟ್ಟಿದ್ದಾನೆ, ಅಡ್ಜಸ್ಟ್ಮೆಂಟ್ನಲ್ಲಿನೂ 2500. ನೀವು ಹೇಳ್ಬೋದು, ನೋಡಪ್ಪ ಸರ್ ಏನು ಮಾಡಿದ್ದಾರೆ, ಔಟ್ಸ್ಟ್ಯಾಂಡಿಂಗ್ ಅಡಿಟ್ ಫೀಸ್ ಅಂದರೆ ಓಲ್ಡ್ ಬ್ಯಾಲೆನ್ಸ್ ಶೀಟಿಂದು ಯಾವುದೇ ಔಟ್ಸ್ಟ್ಯಾಂಡಿಂಗ್ ಅಡ್ವಾನ್ಸ್ ತೊಗೋಬೇಡ್ರಿ ಅಂತ ಹೇಳಿದ್ದಾರೆ, ಮತ್ತು ಅವ್ರು ತೊಗೊಂಡಿದ್ದಾರೆ ಅಂತ ಕನ್ಫ್ಯೂಷನ್ ಬೇಡ. ಅಂದರೆ ಇದು ಓಲ್ಡ್ 2500, ಇದು ತೊಗೊಂಡಿಲ್ಲ, ರೈಟ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ನಲ್ಲಿ ಕೊಟ್ಟಿದ್ದು ಎಲ್ಲವೂ ಇದರಲ್ಲಿ ಅಡ್ಜಸ್ಟ್ ಆಗಬೇಕಂತ ಹೇಳಿದೆ. ಇಲ್ಲಿ ಕೊಟ್ಟಿದ್ದಾನೆ ಅಡಿಟ್ ಫೀಸ್ ರೂಪೀಸ್ 2500 ಸ್ಟಿಲ್ ಡ್ಯೂ. ಈ ವರ್ಷದ ಬಾಕಿ ಅಷ್ಟೇ ತೊಗೊಂಡಿದ್ದೀನಿ. ಬೈ ಲಕ್ ಅದನ್ನು 2500 ಇದೆ, ಇದನ್ನು 2500, ರೈಟ್. ಚಾರ್ಜ್ ರೂಪೀಸ್ 250 ಆಸ್ ಡಿಪ್ರಿಸಿಯೇಷನ್. ಅಡ್ಜಸ್ಟ್ಮೆಂಟ್ನಲ್ಲಿ ಏನೇನಿದ್ದಾವೆ ಎಲ್ಲವೂ ಕಂಪಲ್ಸರಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಡ್ಜಸ್ಟ್ ಆಗಲೇಬೇಕು. ಹಾಫ್ ಆಫ್ ದಿ ಡೊನೇಷನ್ ಇಸ್ ಟು ಬಿ ಕಾನ್ಸಿಡರ್ ಆ್ಯಸ್ ರೆವೆನ್ಯೂ. ಅಂದರೆ ಅರ್ಧ ಡೊನೇಷನ್ ರೆವೆನ್ಯೂ ತೊಗೋರಿ. ರೆವೆನ್ಯೂ ಐಟಮ್ಸ್ ಎಲ್ಲ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಬರ್ತೈತೆ. ಅಥವಾ ಏನು ಹೇಳ್ತಾ ಇದ್ದಾನೆ ಅಂದರೆ ಡೊನೇಷನ್ ಕಾನ್ಸಿಡರ್ ಆ್ಯಸ್ ಹಾಫ್ ಆಫ್ ದಿ ಡೊನೇಷನ್ ಟು ಬಿ ಕಾನ್ಸಿಡರ್ ಆ್ಯಸ್ ರೆವೆನ್ಯೂ. ಅರ್ಧ ಡೊನೇಷನ್ ರೆವೆನ್ಯೂ ಅಂತ ತಿಳ್ಕೊರಿ ಅಂದರೆ ಇನ್ನು ಅರ್ಧ ಕ್ಯಾಪಿಟಲ್ ತಿಳ್ಕೊರಿ ಅಂತ ಅರ್ಥ. ಕೆಲವೊಂದು ಸಲ ಆತ ಏನು ಮಾಡ್ಬೋದು, ಹಾಫ್ ಆಫ್ ದಿ ಡೊನೇಷನ್ ಇಸ್ ಟು ಬಿ ಕ್ಯಾಪಿಟಲೈಸ್, ಅರ್ಧ ಡೊನೇಷನ್ ಕ್ಯಾಪಿಟಲ್ ಅಂತ ತಿಳ್ಕೊರಿ. ಅಂದರೆ ಅರ್ಧ ರೆವೆನ್ಯೂ ಅರ್ಧ ಡೊನೇಷನ್ ರೆವೆನ್ಯೂ ಅಂತ ತಿಳ್ಕೊಬೇಕು, ಅದು ಅಂಡರ್ಸ್ಟ್ಯಾಂಡಿಂಗ್, ರೈಟ್. ಇದನ್ನು ಕಾನ್ಸಿಡರ್ ಮಾಡ್ಕೊರಿ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಬರ್ತೈತೆ 2000. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಸೆಟ್ಸ್ ಆಗ್ತೈತೆ, ಅಡ್ವಾನ್ಸ್ ಸಬ್ಸ್ಕ್ರಿಪ್ಷನ್ ಲಯಬಿಲಿಟೀಸ್ ಆಗ್ತೈತೆ, ರೈಟ್. ಓಕೆ, ಕ್ಲಿಯರ್ ಆಯಿತು. ಜಸ್ಟ್ ಈ ಪ್ರಾಬ್ಲಮ್ ಈಗ ನಾವೇನು ಮಾಡಬೇಕಂದ್ರೆ ಬ್ಯಾಲೆನ್ಸ್ ಶೀಟನ್ನು ಎರಡೂ ಕಡೆ ಟೋಟಲ್ ಮಾಡಬೇಕು. ಈಗ ಎರಡೂ ಕಡೆ ಟೋಟಲ್ ಮಾಡಿದರೆ ನಮ್ಮ ಆನ್ಸರ್ ಏನಾಗಬೇಕು? ಸೇಮ್ ಬರಬೇಕು. ನೋಡೋಣ ಟೋಟಲ್ ಮಾಡಿ. ಓಕೆ, ನೋಡೋಣ ಎಷ್ಟಾಯಿತು. ಈ ಕಡೆ 50,600, ಈ ಕಡೆ ಸಹ ಸೇಮ್ 50,600. ಅಂದರೆ ಎರಡೂ ಸೈಡ್ ಟ್ಯಾಲಿ ಆದರೆ ಮಾತ್ರ ನಾವು ಮಾಡಿದಂಥ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ ಅರ್ಥ. ಆದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ನಾವೇನು ಮಾಡ್ತೀವಿ, ಯಾವ ಸೈಡ್ ಜಾಸ್ತಿ ಇದೆ ಅದು ಮೊದಲು ಟೋಟಲ್ ಮಾಡ್ಕೊತೀವಿ, ಯಾವ ಸೈಡ್ ಕಡಿಮೆ ಇದೆ ಅದು ಮೈನಸ್ ಮಾಡ್ತೀವಿ, ಏನು ಡಿಫ್ರೆನ್ಸ್ ಅಮೌಂಟ್ ಇದೆ ಅದನ್ನು ಸರ್ಪ್ಲಸ್. ಎಕ್ಸಾಂಪಲ್, ಇಲ್ಲಿ ಇನ್ಕಮ್ ಸೈಡ್ ಜಾಸ್ತಿ ಇದೆ 22,800,
ಎಕ್ಸ್ಪೆಂಡಿಚರ್ ಸೈಡ್ ಕಡಿಮೆ ಇದೆ, ಆ ಅಮೌಂಟನ್ನು ಮೈನಸ್ ಮಾಡಿ ರಿಮೈನಿಂಗ್ ಅಮೌಂಟ್ ಸರ್ಪ್ಲಸ್ ಅಂತ ಏನು ಡಿಫ್ರೆನ್ಸ್ ಬರ್ತೈತೆ ಹಚ್ತೀವಿ. ಆದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಹಂಗಲ್ಲ, ಅಸೆಟ್ ಸೈಡ್ ಎಷ್ಟು ಅಮೌಂಟ್ ಬಂದಿದೆ ಅಷ್ಟೇ ಅಮೌಂಟ್ ಲಯಬಿಲಿಟಿ ಸೈಡ್ನು ಸೇಮ್ ಬರಬೇಕು. ಅಂದರೆ ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಯಾವುದು ನಾವು ಫೈಂಡ್ ಔಟ್ ಮಾಡೋದು ಬೇಕಾಗಿಲ್ಲ. ಅಂದರೆ ಇಲ್ಲಿ ಪ್ರಾಬ್ಲಮ್ ಏನಾಗಬೇಕು, ಟ್ಯಾಲಿ ಆಗಬೇಕು, ಎರಡು ಸೈಡ್ ಸೇಮ್ ಅಮೌಂಟ್ ಬರಬೇಕು. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಏನಾದರೆ ನಿಮಗೆ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ಈ ಡೌಟ್ಸ್ಗಳನ್ನು ನೀವು ಕೇಳ್ಬೋದು. ಅದಕ್ಕೆ ನಾನೇನು ಮಾಡ್ತೀನಿ, ಮುಂದಿನ ವೀಡಿಯೋಗಳಲ್ಲಿ ನಾನು ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ಓಕೆ, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಎರಡನೇ ಪ್ರಾಬ್ಲಮನ್ನು ನಾನು ತಗೊಂಡು ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.